ಅದೇ ಅಶ್ವಿನಿ ಮೇಡಮ್ ಬಗ್ಗೆ ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡಿರುವಂಥದ್ದು, ಆ ಒಂದು ಏನು ಪೋಸ್ಟ್ ಯಾರು ಮಾಡಿದ್ದಾರೆ ಅನ್ನೋದಕ್ಕೂ ಕೂಡ ಹೇಳ್ತೀನಿ ಮೇಡಮ್. ನಿನ್ನೆ ನೀವು ನೋಡಿದಿರಿ ಅಂತ ಅನ್ಕೊಂತೀನಿ. ನೋಡಿದೆ ನಾನು ನೋಡಿದೆ, ಖಂಡಿತ ನೋಡಿದೆ. ಈ ರೀತಿ ಕೆಲಸಗಳು ಆಗಬಾರ್ದಲ್ಲ ಮೇಡಮ್? ಖಂಡಿತ ಆಗಬಾರ್ದು. ಹೆಣ್ಣು ಮಕ್ಕಳಿಗೆ ಮೊದಲು ಗೌರವ ಕೊಡೋದು ಕಲ್ತ್ಕೊಳ್ಳಿ ಮೇಡಮ್. ನೋಡಿ, ಗಜಪಡೆ ಅಂತೇಳಿ ಹಾಂ ಏನು ಆಗ್ತಾರೆ ಅಂದರೆ ಅದನ್ನು ಮತ್ತೆ ಓದೋದಕ್ಕೆ ಭಾಳ ಬೇಜಾರಾಗುತ್ತೆ. ಬಟ್ ಅನಿವಾರ್ಯ ಓದಲೇಬೇಕು. ಶುಭ ಕಾರ್ಯಕ್ಕೆ ಮುತ್ತೈದೆಯರಿಯನ್ನು ಕರೆಸಬೇಕು, ಗಂಡ ಸತ್ತ ಮುಂಡೆಯರನ್ನು ಕರೆಸಬಾರ್ದು. ಏನಿದು ಅನ್ಬಾಕ್ಸ್ ಇವೆಂಟ್ಗೆ ಏನದು ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ಗೆ ಈ ಮುಂಡೆನ ಕರೆದಿದ್ದಕ್ಕೆ ಎಲ್ಲರೂ ಮ್ಯಾಚ್ ಸೋಲ್ತಾ ಇದ್ದಾರೆ. ಎಂಥ ಅವಹೇಳನಕಾರಿ, ಎಂಥ ಇದಲ್ಲ ಮೇಡಮ್. ನಾವು ಯಾವುದೇ ಹೆಣ್ಣನ್ನು ನಾವು ತಾಯಿ ರೀತಿಯಾಗಿ ನಾವು ಪೂಜ್ಯನೀಯ ಭಾವದಿಂದ ನಾವು ನೋಡುವಂಥ ಸಂಸ್ಕೃತಿ ನಾವು ಕನ್ನಡಿಗರು. ಇವನು ನಮ್ಮ ಕನ್ನಡಿಗನ ಅಂತ ಹೇಳ್ಕೊಡೋದಕ್ಕೆ ಅವಮಾನ ಅಂತ ಹೇಳ್ಬೋದು. ಹೌದು, ಖಂಡಿತ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅಂತ ದೇವತೆ ಅವಳು ಮಾತಾಡೋದು ಮೇಡಮ್. ಅಮ್ಮ ಬಂದರೆ ಎಲ್ಲರೂ ಕಾಲಿಗೆ ನಮಸ್ಕಾರ. ಹೌದು. ಒಂದು ರೀತಿ ಅವ್ರನ್ನೂ ಕೂಡ ದೈವ ಸ್ವರೂಪವಾಗಿ ನೋಡುವಂಥದ್ದು, ಅವರಿಂದ ಆಶೀರ್ವಾದ ಬ್ಲೆಸ್ಸಿಂಗ್ ತೊಗೊಂಡ್ರೆ ತುಂಬ ಒಳ್ಳೇದಾಗುತ್ತೆ ಅಂತ ಹೇಳಿ. ಸೊ ಈ ರೀತಿ ಪೋಸ್ಟಿಂಗ್ ಮಾಡೋದ್ರ ಬಗ್ಗೆ ಏನಂತೀರಿ ಮೇಡಮ್? ನಿಮ್ಗೆ ಏನು ಅನ್ಸುತ್ತೆ? ಅವನು ಗಜಪಡೆ ಅಂತ ಇಟ್ಕೊಂಡಿದ್ದ ಅಂತ ಕೈಗೆ ಸಿಗಬೇಕು. ಯಾಕಂದರೆ ಇದು ಹೊಗಳಿಕೆ ಮಾತಲ್ಲ. ಯಾಕೆಂದರೆ ಅಪ್ಪು ಅಂತ ದೇವ್ರ ಸಮಾನ ಯಾರೂ ಇರಲಿಲ್ಲ ನೋಡಿ. ಅವ್ರು ಮಾಡಿ ಸಹಾಯ ಯಾರಿಗೂ ಗೊತ್ತೇ ಇರಲಿಲ್ಲ. ಇರೋವರೆಗೂ ಯಾರಿಗಾರು ಸಹಾಯ ಮಾಡಿದ್ದಾರೆ ಅಂತ ಗೊತ್ತಿರಲಿಲ್ಲ. ಅಂಥ ದೇವರಂಥ ಹೆಂಡತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು. ಯಾಕೆ ಅವ್ರನ್ನ ಏನ್ರಿ ಮುತ್ತೈದೆತನ? ಇವಾಗ ಮುತ್ತೈದೆತನ ಉಳಿದಿದೆಯಾ? ಎಷ್ಟು ಜನ ಹೆಣ್ಮಕ್ಳು ಕಾಲುಂಗ್ರ ಹಾಕ್ಕೊಳ್ತಾರೆ, ಎಷ್ಟು ಜನ ಹೆಣ್ಮಕ್ಳು ತಾಳಿ ಕಟ್ಕೊಳ್ತಾರೆ, ಎಷ್ಟು ಜನ ಹೆಣ್ಮಕ್ಳು ಹಣೆಗೆ ಇಟ್ಕೊಂಡು ಓಡಾಡ್ತಾರೆ, ಎಷ್ಟು ಜನ ನಮ್ಮ ಭಾರತೀಯ ಸಂಸ್ಕೃತಿಯಾದ ಸೀರೆ ಬ್ಲೌಸ್ ಉಟ್ಕೊಂಡು ಹೊರಗೆ ಹೋಗ್ತಾರೆ. ಎಲ್ಲ ಹಾಫ್ ಪ್ಯಾಂಟು ಹಾಫ್ ಶರ್ಟು, ಏನ್ರಿ ಬೋಳ್ ಕೈ, ಮತ್ತು ಹಣೆಗೆ ಕುಂಕುಮ ಇರಲ್ಲ, ಇಲ್ಲಿಗೊಂದು ಸಿಂಧೂರ ಒಂದು ಇಟ್ಕೊಂಡ್ಬಿಡ್ತಾರೆ, ಯಾರ್ದನ್ನು ಅನುಸರಿಸ್ತಾರೆ. ಅಂಥವ್ರನ್ನ ಕರೀರಿ, ಬೇಡ ಅನ್ನೋದಿಲ್ಲ. ಮುತ್ತೈದೆ ಆಗಿ ಇದ್ದೂ ಆ ಥರ ಮಾಡ್ತಾರಲ್ಲ, ಅನ್ಬಾರ್ದು. ಬಾಯಿಗೆ ಬಂದುಬಿಡತ್ತೆ ಹಂಗೆ ಅನ್ಬೇಕು ಅಂತ. ನೀವ್ಯಾರು ಅನ್ನೋಕ್ಕೆ? ಅಶ್ವಿನಿ ಯೋಗ್ಯತೆನಾದ್ರು ನಿಮ್ಗೆ ಇದೆಯೇನ್ರಿ? ಆ ಮೇಡಮ್ ಯೋಗ್ಯತೆನಾದರೂ ನಿಮಗೆ ಎಲ್ರಿ? PRK ಪ್ರೊಡಕ್ಷನ್ ಕಟ್ರಿ, ಒಂದು 4 ಸಿನಿಮಾ ಮಾಡಿರಿ, ನೋಡ್ತೀನಿ. ಯಾವನಂದ ಅವ್ನು ಬನ್ನಿರಿ. ಯಾರಿಗೂ ಬೇಡ ರೀ. ಅಪ್ಪು ಸೇನೆಗೆ ಪಡೆಗೆ ಕೊಟ್ಬಿಡ್ರಿ, ಅವ್ನು ಜೀವಂತವಾಗಿರ್ತಾನೆ ನೋಡೋಣ. ದಯವಿಟ್ಟು ದರ್ಶನ್ ಫ್ಯಾನ್ಸ್ಗಾಗಲಿ ಕಿಚನ್ ಫ್ಯಾನ್ಸ್ಗಾಗಲಿ ನಾನು ಹೇಳ್ತೀನಿ, ಈ ಫ್ಯಾನ್ ವಾರಗಳೆಲ್ಲ ದಯವಿಟ್ಟು ಬೇಡ. ನಿಮ್ಮ ಮನೇಲಿ ನೀವು ಫ್ಯಾನ್ಸ್ಗಳಾಗಿರಿ. ನಿಮ್ಮ ತಂದೆ ತಾಯಿಗಾಗಿ, ನಿಮ್ಮ ಅಣ್ಣ ತಮ್ಮಂದ್ರಿಗಾಗಿ, ನಿನ್ನ ಕಟ್ಕೊಂಡಿರೋ ಹೆಂಡತಿಗಾಗಿ. ನಾಳೆ ಒಂದು ವೇಳೆ ನೋಡಿ, ಇವಾಗ ಒಂದು ಉದಾಹರಣೆ ಹೇಳ್ತೀನಿ. ತೂಗುದೀಪ ಶ್ರೀನಿವಾಸ್ ಅವರು ಹೋದರು, ಅವರ ಹೆಂಡತಿ ಏನು ಹಾಗಾದ್ರೆ ಅನ್ನಕ್ಕೆ ಸಾಧ್ಯನಾ? ಪಾಪ ಅವರು ದೇವತೆನೇ. ಕಷ್ಟಪಟ್ಟು ದರ್ಶನ್ ಸಾರ್ನ, ತೂಗುದೀಪ, ಇನ್ನೊಬ್ಬರಿದ್ದಾರಲ್ಲ ದಿನಕರ್ ತೂಗುದೀಪ, ಅವ್ರನ್ನ ಕಷ್ಟಪಟ್ಟು ಬೆಳೆಸಿದ್ದಾರೆ. ಒಳ್ಳೊಳ್ಳೆ ಹಿಟ್ ಮೂವಿ ಕೊಟ್ಟಿದ್ದಾರೆ. ಅವರು ಒಳ್ಳೆ ಡೈರೆಕ್ಟ್ರು ದಿನಕರ್ ತೂಗುದೀಪ ಅವರು. ಅವ್ರನ್ನೂ ಅಂತೀರಾ ನೀವು? ಹಾಗಾದ್ರೆ ನಿಮ್ಗೆ ಆ ಹಕ್ಕಿದೆಯಾ? ಆ ವಿಜಯಲಕ್ಷ್ಮಿ ಮೇಡಮ್ನೂ ಅದೇ ಥರ ಅಂದ್ರಂತೆ, ದರ್ಶನ್ ಹೆಂಡ್ತಿನೂ ಅದೇ ಥರ ಅಂದಿದ್ದಾರೆ. ಯಾಕಂತೀರಾ? ನಿಮ್ಗೆ ಯಾವ ಕೊಟ್ಟಿದ್ದಾನೆ? ದಯವಿಟ್ಟು ಯಾವ ಹೆಣ್ಣು ಮಕ್ಕಳನ್ನೂ ಅನ್ಬೇಡಿ. ದಯವಿಟ್ಟು ಹೆಣ್ಣು ಮಕ್ಕಳು ಈಗ ನೇರ ಹೊಣೆ ಆಗ್ತಾರೆ. ಯಾಕಂದರೆ ನೀವು ನಮ್ಮ ಶಾಸ್ತ್ರ ಸಂಪ್ರದಾಯನೆಲ್ಲ ದಯವಿಟ್ಟು ಮುಂದುವರಿಸ್ಕೊಂಡು ಹೋಗಿ. ನಾನು ಯಾವ ನೋಡಿ, ಅಲ್ಲೆಲ್ಲಿಂದನೋ ಬರ್ತಾರ, ಉತ್ತರ ಭಾರತದಿಂದ ಬರ್ತಾರ, ಅವ್ರಿಗೆ ಹಾಳಾಗಿ ಹೋಗಲಿ. ಅವ್ರುಗಳ ಅದೇ ಮಾಡೋದು. ಇಷ್ಟು ತುಂಡು ಇದು ಚಡ್ಡಿ ಹಾಕೋ, ಟೀ ಶರ್ಟ್ ಹಾಕೋ, ಎಲ್ಲ ಕಡೆನೂ ತೋರಿಸ್ಕೊಂಡು ಓಡಾಡೋ. ಮತ್ತು ಗಂಡಸರಾದವ್ರು ಇನ್ನೇನ್ರಿ ಮಾಡ್ತಾರೆ? ಎಷ್ಟಾದರೂ ಗಂಡಸರು ರಸಿಕರು, ಏನೂ ಮಾಡೋಕ್ಕಾಗಲ್ಲ. ಅವ್ರಿಗನ್ರಿ ಯಾಕ್ರಿ ಅಂತೀರ ನಮ್ಮವ್ರನ್ನ? ಏನ್ರಿ ಮುತ್ತೈದೆತನ ಅಂದರೆ ನಿಮಗೆ ಗೊತ್ತಾ? ಏನು ಹಣೆಗೆ ಇಟ್ಕೊಂಡೆ ಮೊದಲೇ ನಾವು ಹುಟ್ಟಿದಾಗಲೇ ಹಣೆಗೆ ಇಟ್ಕೊಂಬರಲ್ವಾ? ಕೈಗೆ ಬಳೆ ಹಾಕಲ್ವಾ? ಯಾವುದೊಂದು ಎಕ್ಸ್ಟ್ರಾ ಕಾಲುಂಗ್ರ ಮತ್ತು ಒಂದು ತಾಳಿ ಒಂದು ಎಕ್ಸ್ಟ್ರಾ ಇರುತ್ತೆ. ಯಾಕಂದರೆ ಗಂಡ ಅನ್ನೋರು ಕಟ್ಟಿರ್ತಾರೆ ಆ ತಾಳಿನ, ಮತ್ತು ಕಾಲುಂಗ್ರನವ್ರು ಹಾಕಿರ್ತಾರೆ, ಅದನ್ನು ಮುತ್ತೈದೆ. ಏನಕ್ಕೆ ನೀವು ಮುಂದೆ ಅನ್ಬೇಕು? ನಿನಗೇನು ಹಕ್ಕಿದೆ? ನಿನಗೆ ತಾಕತ್ತಿದ್ರೆ ನಿಮ್ಮಮ್ಮನ್ನ ಅಂದು ತೋರಿಸು. ಯಾಕಂದರೆ ನೀನು ಯಾರು ಹೊಟ್ಟೆಲಿ ಹುಟ್ಟಿದ್ಯಾ? ಒಂದು ಹೆಣ್ಣು. ನಿಮ್ಮಮ್ಮ ಯಾರು? ಒಂದು ಹೆಣ್ಣು. ನಿಮ್ಮ ಅಜ್ಜಿ ಏನೋ? ಒಂದು ಹೆಣ್ಣು. ನಿನ್ನ ಅಕ್ಕ ತಂಗಿರಿದ್ದರೆ ಅವರು ಒಂದು ಹೆಣ್ಣು. ಹೆಣ್ಣಿಗೆ ಪೂಜ್ಯ ಸ್ಥಾನ ಕೊಡಿ, ಗೌರವ. ನಾನು ಹೆಣ್ಮಕ್ಳಿಗೆ ಹೇಳೋದು ಅಷ್ಟೇ. ಇಷ್ಟೆಲ್ಲ ನಾವು ಅನ್ಸ್ಕೋಬೇಕಾದ್ರೆ ಬೇರೆದಕ್ಕೆಲ್ಲ ಹೋರಾಡ್ತೀರಾ? ಇದಕ್ಕೆ ಹೋರಾಡಿ. ಯಾರೋ ಅಂದ್ಬಿಟ್ಟು ನಿಮ್ಮ ಫ್ಯಾನ್ಸ್ ನೀವು ಮಾತಾಡ್ತೀರಾ, ದರ್ಶನ್ ಫ್ಯಾನ್ಸ್
ಕಿಚನ್ ಅಪ್ಪು ಫ್ಯಾನ್ಸ್ ಆ ಥರ ಮಾತಾಡ್ತಾರೆ. ಹೋರಾಡಿ ಇದಕ್ಕೆ ಹೆಣ್ಮಕ್ಳು ಎಲ್ಲೊತ್ತು ಕಂಪ್ಲೇಂಟ್ ತೊಗೊಂಡು ಹೋಗ್ತೀರಾ, ಇದಕ್ಕೆ ಕೊಡಿ ದಯವಿಟ್ಟು. ಯಾಕಂದರೆ ನಮ್ಮ ಕನ್ನಡ ಚಿತ್ರರಂಗದ ಅದು ಅನಗ್ರ ರತ್ನ ಅವರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು. ಅವ್ರನ್ನ ಯಾತಕ್ಕೆ ಬೇಕಿತ್ತು ಅವನಿಗೆ ಇಷ್ಟೆಲ್ಲ ಅನ್ನಿಸ್ಕೊಳಕ್ಕನ್ನ ಒಂದು ನಿಮಿಷ. ಯಾಕೆ ದರ್ಶನ್ ಸರ್ಗೆ ಕೆಟ್ಟ ಹೆಸರು ತರಬೇಕು ಅಂತ ಮಾಡಿದಾನ? ಹಾಂ, ನಾನು ಹೇಳ್ತೀನಿ, ದರ್ಶನ್ ಯಾರು ಇದಕ್ಕೆ ಬರಲ್ಲ. ದರ್ಶನ್ ಪಾಪ ಅವರೇ ಕೈ ಮುರ್ಕೊಂಡು ಅವರೇ ಸುಸ್ತಾಗಿ ಕೂತಿದ್ದಾರೆ ಅತ್ಲಾಗಿ. ಚಿಕಿತ್ಸೆ ಮಾಡಿಕೊಂಡು ಅದನ್ನು ನೋಡಿದಾರಂತೆ, ಅವರು ಅಂದ್ರಂತೆ. ಆದರೂ ದರ್ಶನ್ ಫ್ಯಾನ್ಸ್ ಏನು ಗೊತ್ತಾ, ಸ್ವಲ್ಪ ನಿಮ್ಮಲ್ಲಿ ಕಳಕಳಿ ಅಭಿಮಾನ ಇರಲಿ. ನಾನೊಂದು ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ, ಸ್ವಲ್ಪ ನಿಮ್ಮ ಓವರು ಒಂಥರ ಎಕ್ಸ್ಪ್ರೆಸ್ ಮಾಡಬೇಡಿ. ಎಲ್ಲೇ ಬಂದರು ಯಾರೇ ಮಾತಾಡಿದ್ರು ಡಿ ಬಾಸ್ ನಿಮ್ಮ ಅಭಿಮಾನ ಇದೆಯಾ ಇಲ್ಲಿಟ್ಕೊಳ್ಳಿ. ನನಗೂ ಅಭಿಮಾನ ಇದೆ, ನನಗೂ ಡಿ ಬಾಸ್ ಅಭಿಮಾನ ಇದೆ, ಅಪ್ಪು ಅಭಿಮಾನ ಇದೆ, ಇಲ್ಲಿಟ್ಕೊಂಡಿದ್ದೀನಿ. ನಾವೆಲ್ಲಿ ಹೋದರೂ ಆ ಥರ ಕೆಟ್ಟದಾಗಿ ಕಿರ್ಚ್ಕೊಳ್ಳೋದು ನೋಡಿ. ಹೊಸಪೇಟೆಯಲ್ಲಿ ಒಂದು ಪ್ರಸಂಗ ಆಯಿತು ಮೊನ್ನೆ. ಅಶ್ವಿನಿ ಮೇಡಮ್ ಪಾಪ ಮಾತಾಡಿದ್ರು. ಅವರಾಗಲೇ ಒಂಥರ ಉದ್ವೇಗಕ್ಕೆ ಒಳಗಾಗೋಗಿದ್ರು, ಭಾವುಕರಾಗ್ಬಿಟ್ಟಿದ್ರು ಅವರು. ಹಲೋ ಹೊಸಪೇಟೆ ಎಲ್ಲರಿಗೂ ನಮಸ್ಕಾರ ಅಂದರು. ಜನ ಒಂದು 5 ನಿಮಿಷ ಅಷ್ಟೇ ಸಂತೋಷಕ್ಕೆ ಅಂದರು ಅಷ್ಟೇ. ಈ ಥರ ಕೆಟ್ಟದಾಗಿ ಅವರು ಬಿಹೇವ್ ಮಾಡಲಿಲ್ಲಪ್ಪ, ಭಾವುಕರಾಗ್ಬಿಟ್ರು ಅಷ್ಟೇ. ಅವ್ರ ಕಣ್ಣಲ್ಲಿ ನೀರು ಬಂತು, ಕೊಟ್ಬಿಟ್ರು. ಇಷ್ಟಿಟ್ಕೊಳ್ಳಿ ದಯವಿಟ್ಟು. ಫ್ಯಾನ್ಸ್ ವಾರ್ ಮಾಡೋಕ್ಕೆ ಹೋಗಿ ನೋಡಿ, ಕನ್ನಡ ಚಿತ್ರರಂಗ ಮೊದಲೇ ಕೆಟ್ಟು ಕುಲಗೆಟ್ಟು ಹೋಗಿ. ಕನ್ನಡ ಚಿತ್ರರಂಗ ಮತ್ತು ದೊಡ್ಡ ಮನೆ ಕುಟುಂಬ ಎಲ್ಲದ್ರ ಬಗ್ಗೆ ಜೊತೆಯಲ್ಲೇ ಏನು ದರ್ಶನ್ ಸರ್ಗೆ ಒಂದು ರೀತಿ ಮಸಿ ಬಳಿಯ ಕೆಲಸ ಮಾಡಬೇಡಿ. ಹೌದು, ಎಲ್ಲನೂ ಕೂಡ ತಾವು ಒಂದೇ ಒಂದು ತಕಡಿಲಿ ತೂಗೋ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿ ತುಂಬ ಅದ್ಭುತವಾಗಿ ಮಾತಾಡ್ತೀವಿ. ಕಡೆದಾಗ ಏನು ಹೇಳ್ತೀರಿ ಮೇಡಮ್? ಮತ್ತೊಮ್ಮೆ ಹೇಳೋದಾದರೆ ಈ ಫ್ಯಾನ್ಸ್ಗಳಿಗೆ ಈ ರೀತಿ ಮಾಡೋ ದಯವಿಟ್ಟು ಫ್ಯಾನ್ಸ್ ವಾರ್ ಮಾಡಬೇಡಿ. ನಿಮ್ಮ ಫ್ಯಾನ್ಸಾ ನಿಮ್ಮೊಳಗೆ ಇಟ್ಕೊಳ್ಳಿ. ಯಾವ್ದಾರು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ. ಯುವ ಫ್ಯಾನ್ಸಾ ಯಾವ್ದಾರು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ, ಬಡ ಜನಗಳಿಗೆ ಸಹಾಯ ಮಾಡಿ. ಕಷ್ಟದಲ್ಲಿರೋ ಕಲಾವಿದರಿಗೆ ಆರ್ಥಿಕ ಸಹಾಯ ಮಾಡಿ. ನಾನು ಆವತ್ತಿಂದ ಬಡ್ಕೋತಾ ಇರೋದಿದೆ. ಎಲ್ಲದಕ್ಕಿಂತ ದೊಡ್ಡದಾಗಿ ಡಿ ಫ್ಯಾನ್ಸು ಅಭಿಮಾನಿಗಳಿಗೆ ಕೇಳ್ತೀನಿ, ನೀವು ಭಾಳ ದೊಡ್ಡ ಉದಾರವಂತರು. ನಿಮ್ಮ ಡಿ ಬಾಸ್ ಸಲುವಾಗಿ ಏನು ಬೇಕಾದ್ರೂ ಮಾಡ್ತೀರಾ ಮಾಡಿ. ನಿಮ್ಮ ಫ್ಯಾನ್ ವಾರು ನಿಮ್ಮಲ್ಲೇ ಇರಲಿ, ಬೇರೆ ತರಬೇಡಿ. ಪಾಪ ದರ್ಶನ್ ಹೆಸ್ರಿಗೂ ಕೆಟ್ಟ ಹೆಸರು ತರಬೇಡಿ. ಅವರಿಗೆ ಮಸಿ ಬಳಿಯೋ ಅಂತ ಪಾಪ ಅವರೇ ಕೈ ಮುರ್ಕೊಂಡು ಅವರೇ ತುಂಬ ನೋವಲ್ಲಿದ್ದಾರೆ. ನೆನ್ನೆ ಪೋಸ್ಟ್ ನೋಡಿದ್ದೀರಾ ಅವ್ರದ್ದು? ಸಿಕ್ಕಾಪಟ್ಟೆ ಅವರು ನೋವಲ್ಲಿದ್ದಾರೆ. ನೀವು ಯಾಕೆ ಈ ಥರ ಮಾಡ್ತೀರ? ನೀವು ಅದೇ ಕೆಲಸ ಮಾಡಿ, ರಕ್ತದಾನ ಶಿಬಿರ ಮಾಡಿ. ಇಲ್ಲ, ಒಳ್ಳೆಯ ಆಶ್ರಮಗಳಿದೆ ಪಾಪ, ಖಾಲಿ ಅನಾಥಾಶ್ರಮಗಳಿದೆ, ವೃದ್ಧಾಶ್ರಮಗಳಿದೆ. ಅವ್ರುಗಳಿಗೆ ಮೆಡಿಸನ್ ಕೊಡೋಷ್ಟು ಪಾಪ ಕಷ್ಟದಲ್ಲಿರ್ತಾರೆ. ಅಂಥವ್ರಿಗೆ ಆರ್ಥಿಕವಾಗಿ ಮಾಡಿ. ಸುದೀಪ್ ಸರ್ ಏನೋ ಮಾಡ್ತಾ ಇದ್ದಾರಂತೆ, ಗೊತ್ತಿಲ್ಲ ಎಲ್ಲಿ ಮಾಡಿದಾರೋ ಏನೋ ಮಾಡ್ತಾ ಇದ್ದಾರಂತೆ. ದಯವಿಟ್ಟು ಯಾವ ಫ್ಯಾನ್ಸ್ ವಾರು ಮಾಡಬೇಡಿ. ಯಾವ ಅಶ್ವಿನಿ ಮನೆ ದೊಡ್ಡ ವಂಶದವ್ರ ಮನೆಗೆ ಬಗ್ಗೆ ಎಲ್ಲ ದಯವಿಟ್ಟು ಯಾರು ಮಾತಾಡಬೇಡಿ. ಕೆಟ್ಟ ಕಾಮೆಂಟ್ಸ್ ಯಾವುದೇ ಹೆಣ್ಣು ಮಕ್ಕಳಿಗೂ ಹಾಕಬೇಡಿ. ಇತ್ತ ಧೈರ್ಯವಾಗಿ ಬನ್ನಿ, ಗಂಡಸರೇ ಆಗಿದ್ರೆ ಎದುರಿಗೆ ಬನ್ನಿ, ಫೈಟ್ ಮಾಡೋಣ. ನಾನು ಫೈಟ್ ಮಾಡ್ತೀನಿ, ನೀವು ನಿಜವಾಗ್ಲೂ ಪಾಪ ಅವರು ಏನಾರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂದರೆ ನಾನು ಹೋಗ್ತೀನಿ. ನಾನು ಇಂಥದಕ್ಕೆ ಸಹಾಯ ಮಾಡ್ತೀನಿ. ಯಾಕಂದರೆ ಅಶ್ವಿನಿ ಮೇಡಮ್ ನಮಗೇನೂ ಮಾಡಿಲ್ಲ ಪಾಪ, ದೇವರಂಥ ಮನುಷ್ಯರು. ಎಲ್ಲೂ ಹೋಗೋದೇ ಇಲ್ಲ, ಅಪರೂಪಕ್ಕೆ ಎಲ್ಲೋ ಹೋಗ್ತಾರೆ. ಅವರಾಯ್ತು, ಅವ್ರ ಕೆಲಸ ಆಯಿತು, ಏನೋ ಮಾಡ್ಕೊಂಡಿರು. ಏನಕ್ಕೆ ಅವ್ರನ್ನ ಎಳೆದು ತರ್ತೀವಿ? ದಯವಿಟ್ಟು ಬೇಡ. ಈ ಫ್ಯಾನ್ಸ್ ವಾರ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ. ಯಾವನ್ ಮಾಡಿದಾನ ನಿಜವಾದ ಗಂಡಸೆ ಆದರೆ ತಪ್ಪು ಅಂತ ಕೇಳ್ಕೊಂಬಿಡು, ನಿನ್ನನ್ನು ಕ್ಷಮಿಸ್ಬಿಡ್ತಾರೆ, ಎಲ್ಲರೂ ಸುಖವಾಗಿರ್ತಾರೆ. ಮತ್ತೆ ತಿರ್ಗಾ ದರ್ಶನ್ಗೂ ಸುದೀಪ್ಗೂ ಕೆಟ್ಟ ಹೆಸರು ತರಬೇಡಿ. ಅವರಿಬ್ಬರು ಮತ್ತೆ ಕಿತ್ಲಾಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ತರಬೇಡಿ. ಅವ್ರವ್ರ ಪಾಡಿಗೆ ಅವ್ರವ್ರು ಎಲ್ಲೋ ಇದ್ದಾರೆ, ಕೋಟ್ಯಾಂತರ ಗಳಿಸ್ಕೊಂಡು ನೆಮ್ಮದಿ ಜೀವನ ಮಾಡ್ತಾಯಿದ್ದಾರೆ. ನಿಮಗೆ ಆ ಯೋಗ್ಯತೆ ಇದೆಯಾ? ನೀವುಗಳು ಮಾಡಿ. ದಯವಿಟ್ಟು ಯಾರಲ್ಲಿ ಯಾರಿಗೂ ಕಿಚ್ಚು ಹಚ್ಚಿಸ್ಬೇಡಿ, ಜಗಳ ಮಾಡಿಸ್ಬೇಡಿ. ದಯವಿಟ್ಟು ಇದನ್ನು ಮಾಡಬೇಡಿ. ನಿಮ್ಮ ಅಭಿಮಾನ ಇದ್ದರೆ ನೀವು ನೋಡ್ಕೊಳ್ಳಿ ಅಷ್ಟೇ. ಇಷ್ಟು ಮಾತ್ರ ಹೇಳಬಲ್ಲೆ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.